ಎಲ್ರಿಗೂ ನಮಸ್ಕಾರಗಳು. ಆಯುಷ್ ವೆಲ್ನೆಸ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಕ್ಕಂತಹ ಸಮಸ್ಯೆಯು ವಿಶ್ವದಾದ್ಯಂತ ಅತಿ ಹೆಚ್ಚಾಗಿ ಕಂಡುಬರ್ತಾ ಇರತಕ್ಕಂತಹ ಮೆಟಬಾಲಿಕ್ ಮತ್ತು ಹಾರ್ಮೋನಲ್ ಪ್ರಾಬ್ಲಮ್ ಆಗಿದೆ. ಸೊ ಈ ಒಂದು ಪ್ರಾಬ್ಲಮ್ನಿಂದಾಗಿ ಮುಂದಿನ ದಿನಗಳಲ್ಲಿ ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್ನಂತಹ ಅನೇಕ ಮೆಟಬಾಲಿಕ್ ಸಮಸ್ಯೆಗಳು ಕಂಡುಬರುತ್ತೆ. ಸೊ ಹಾಗಾದರೆ ಈ ಇನ್ಸುಲಿನ್ ಏನು ಕೆಲಸ ಮಾಡುತ್ತೆ, ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ನಮ್ಮ ದೇಹದಲ್ಲಿನ ಇನ್ಸುಲಿನ್ ಹಾರ್ಮೋನ್ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ರಕ್ತದಲ್ಲಿ ಗ್ಲುಕೋಸ್ ಮಟ್ಟ ಹೆಚ್ಚಾಗುತ್ತೆ, ಇನ್ಸುಲಿನ್ ಮಟ್ಟ ಕೂಡ ಹೆಚ್ಚಾಗುತ್ತೆ. ಸೊ ಹೈಪರ್ ಇನ್ಸುಲಿನಿಮಿಯಾ, ಹೈಪರ್ ಗ್ಲೈಸಿಮಿಯಾ ಉಂಟಾಗುತ್ತೆ. ಮುಂದಿನ ದಿನಗಳಲ್ಲಿ ಇದು ಟೈಪ್ 2 ಡಯಾಬಿಟೀಸ್ ಆಗಿ ಕಂಡುಬರುತ್ತೆ. ಈ ಒಂದು ಮುನ್ಸೂಚನೆಯನ್ನು ಮುಂಚಿತವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಅದರಲ್ಲಿ ಬರ್ತಕ್ಕಂತಹ ಸಿಂಪ್ಟಮ್ಸ್ ನಿಮಗೆ ಇದ್ದರೆ ಖಂಡಿತವಾಗ್ಲೂ ನೀವು ಇವತ್ತೇ ಹೋಗ್ಬಿಟ್ಟು ಫಾಸ್ಟಿಂಗ್ ಬ್ಲಡ್ ಇನ್ಸುಲಿನ್ ಲೆವೆಲನ್ನು ಟೆಸ್ಟ್ ಮಾಡಿಸಿ. ಸೊ ಹಾಗಾದರೆ ಏನು ಸಿಂಪ್ಟಮ್ಸ್ಗಳು ಕಂಡುಬರುತ್ತೆ? ಮೊದಲನೇದಾಗಿ ಅಬ್ಡಮನ್ ಫ್ಯಾಟ್, ಹೊಟ್ಟೆಯ ಸುತ್ತಳತೆ ಹೆಚ್ಚಾಗುತ್ತೆ, ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಕ್ಕಂಥದ್ದು, ಮತ್ತು ಸ್ಕಿನ್ ಡಾರ್ಕ್ ಆಗುವಂಥದ್ದು, ಕುತ್ತಿಗೆ ಹತ್ತಿರ ಅಥವಾ ಕೆಲವು ಸ್ಕಿನ್ ಫೋಲ್ಡಿಂಗ್ಸ್ಗಳಲ್ಲಿ ಕಪ್ಪಾದ ಒಂದು ಥಿಕ್ ಆಗಿರ್ತಕ್ಕಂತಹ ಚರ್ಮ ಕಂಡುಬರ್ತಕ್ಕಂಥದ್ದು. ಹಾಗೆ ಸ್ಕಿನ್ ಟ್ಯಾಗ್ಸ್, ಚರ್ಮದಲ್ಲಿ ಚಿಕ್ಕ ಚಿಕ್ಕ ಸ್ಕಿನ್ ಟ್ಯಾಗ್ಸ್ಗಳು ಕಂಡುಬರುವಂಥದ್ದು, ನೆಕ್ ಅಥವಾ ಕೈಗಳಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಸ್ಕಿನ್ ಟ್ಯಾಗ್ಸ್ ಕಂಡುಬರುವಂಥದ್ದು. ಹಾಗೆ ಪಿರಿಯಡ್ಸ್ ಸಮಸ್ಯೆ, ಹೆಣ್ಣು ಮಕ್ಕಳಲ್ಲಿ ಪಿರಿಯಡ್ಸ್ ಇರ್ರೆಗ್ಯುಲರ್ ಆಗಿ ಕಂಡುಬರ್ತಕ್ಕಂಥದ್ದು. ಇಂತಹ ಚಿಹ್ನೆಗಳು, ಒಬೇಸಿಟಿ, ಅತಿಯಾದ ದೇಹದ ತೂಕ, ಇವೆಲ್ಲವೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಕಾರಣ ಆಗಿರಬಹುದು. ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದಿರೋದ್ರಿಂದ ನಿಮಗೆ ಈ ಸಮಸ್ಯೆಗಳು ಕೂಡ ಬಂದಿರಬಹುದು. ಹಾಗಾಗಿ ಫಾಸ್ಟಿಂಗ್ ಇನ್ಸುಲಿನನ್ನು ಟೆಸ್ಟ್ ಮಾಡಿಸಿದಾಗ ಅದು ನಿಮಗೆ 6ಕ್ಕಿಂತ ಹೆಚ್ಚಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಅರ್ಥ. ಯಾಕೆಂದರೆ ನಾರ್ಮಲ್ ಇನ್ಸುಲಿನ್ ಲೆವೆಲ್ ಫಾಸ್ಟಿಂಗಲ್ಲಿ ಇರಬೇಕು ಎಷ್ಟಂದರೆ 5ರಿಂದ 15 ಮೈಕ್ರೋ ಯೂನಿಟ್ಸ್ ಪರ್ ಮಿಲಿಲೀಟರ್ ಇರಬೇಕು. ಅದಕ್ಕಿಂತ ಹೆಚ್ಚಾಗಿದ್ದರೆ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುವಂತಹ ಸಾಧ್ಯತೆಗಳು ಹೆಚ್ಚು. ಅದನ್ನು ಮುಂಚಿತವಾಗಿ ತಿಳ್ಕೊಂಡ್ರೆ ಡಯಾಬಿಟೀಸ್ನಂತಹ ಸಮಸ್ಯೆಗಳನ್ನು ನೀವು ತಡೆಗಟ್ಟಬಹುದು. ಸೊ ಹಾಗಾದರೆ ಇದನ್ನು ತಡೆಗಟ್ಟಲು 3 ಸರಳ ಮಾರ್ಗವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಹೈ ಗ್ಲೂಕೋಸ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಅತಿ ಹೆಚ್ಚು ಸಕ್ಕರೆ ಅಂಶ ಇರುವಂತಹ, ಸಿಹಿ ಇರುವಂತಹ ಕಾರ್ಬೋಹೈಡ್ರೇಟ್ಸ್ಗಳನ್ನು ಕಡಿಮೆ ಮಾಡಿ. ಅಂದರೆ ಕೆಲವರು ನಮ್ಮ ದೇಶದಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಡನ್ನು ತೆಗೆದುಕೊಳ್ತಕ್ಕಂಥದ್ದು ಕಂಡುಬರುತ್ತೆ. ಸೊ ಬೆಳಗ್ಗೆನೂ ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ, ಮಧ್ಯಾಹ್ನನೂ ಅನ್ನ ಮತ್ತು ರಾತ್ರಿ ಕೂಡ ಅನ್ನ, ಚಪಾತಿ ಇಂತಹವುಗಳನ್ನು ನಾವು ಹೇರಳವಾಗಿ ಸೇವಿಸ್ತಾ ಬಂದರೆ, ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಡನ್ನು ಸೇವಿಸ್ತಾ ಬಂದರೆ ನಮಗೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗೆ ಆಗಬಾರ್ದಂತಂದರೆ ಹೆಚ್ಚಿನ ತರಕಾರಿ, ಸೊಪ್ಪು, ಹಣ್ಣುಗಳನ್ನು, ಉತ್ತಮವಾಗಿರ್ತಕ್ಕಂತಹ ಕ್ವಾಲಿಟಿ ಪ್ರೋಟೀನ್ಸ್ಗಳನ್ನು ಆ್ಯಡ್ ಮಾಡಿ ನೀವು ರಕ್ತದಲ್ಲಿನ ಇನ್ಸುಲಿನ್ ಲೆವೆಲನ್ನು ಸರಿಯಾದ ಪ್ರಮಾಣದಲ್ಲಿ ಮ್ಯಾನೇಜ್ ಮಾಡಬಹುದು. ಇನ್ನು 2ನೇ ಮುಖ್ಯವಾಗಿರ್ತಕ್ಕಂತಹ ಟಿಪ್ ಅಂತಂದರೆ, ಮೊದಲು ನಿಮ್ಮ ಆಹಾರದಲ್ಲಿ ಸಲಾಡನ್ನು ತಿನ್ನಿ. ಯಾವುದು ಹಸಿರು ಸೊಪ್ಪು, ತರಕಾರಿ, ಸಲಾಡ್ಗಳಿರುತ್ತೆ, ಪಲ್ಯ, ಕೋಸುಂಬರಿ ಅಂತಹವುಗಳನ್ನು ಮೊದಲು ಸೇವಿಸಿ, ನಂತರ ಅನ್ನವನ್ನು ಸೇವಿಸ್ತಕ್ಕಂಥದ್ದು. ಅನ್ನವನ್ನು ಪ್ರತಿದಿನಕ್ಕೆ 50 ಗ್ರಾಮ್ಗಿಂತ ಹೆಚ್ಚಿಗೆ ಸೇವನೆ ಬೇಡ. ಅಂದರೆ 1 ಬೌಲ್ ಅಥವಾ 1 ಸ್ಮಾಲ್ ಕಟೋರಿಯಷ್ಟು ರೈಸ್ ಅಥವಾ ನೀವು ಇಡ್ಲಿ, ದೋಸೆ ಏನು ತಿಂತೀರೋ ಅದನ್ನು ಮಿನಿಮಮ್ ಇಡಬಹುದು. ತರಕಾರಿಯನ್ನು ಹೆಚ್ಚಿನದಾಗಿ ಸೇವಿಸಬಹುದು. ಇನ್ನು 3ನೇ ಇಂಪಾರ್ಟೆಂಟ್ ಟಿಪ್ ಅಂದರೆ ವ್ಯಾಯಾಮ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾವಾಗ ನಾವು ವ್ಯಾಯಾಮವನ್ನು ಮಾಡ್ತೇವೆ ಆಗ ನಾವು ತಿಂದಿರುವಂಥದ್ದನ್ನು ಕರಗಿಸಬಹುದು. ಆಗ ಇನ್ಸುಲಿನ್ ಲೆವೆಲ್ ನಾರ್ಮಲ್ ಆಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬ್ರಿಸ್ಕ್ ವಾಕಿಂಗ್ ಇರಬಹುದು ಅಥವಾ ಯೋಗ ಇರಬಹುದು, ಜಿಮ್ಮಲ್ಲಿ ನಿಮಗೆ ಸ್ಟ್ರೆಂತ್ ಟ್ರೈನಿಂಗ್ ಇರಬಹುದು, ರೆಸಿಸ್ಟೆನ್ಸ್ ಟ್ರೈನಿಂಗ್ ಇರಬಹುದು. ಇವುಗಳು ನಿಮಗೆ ರಕ್ತದಲ್ಲಿನ ಇನ್ಸುಲಿನ್ ಲೆವೆಲನ್ನು ಹಾಗೂ ಗ್ಲುಕೋಸ್ ಲೆವೆಲನ್ನು ನಾರ್ಮಲ್ ಆಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ತನ್ಮೂಲಕ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ತಡೆಗಟ್ಟಬಹುದು. ಮತ್ತಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.